ರಾಣೆಬೆನ್ನೂರಿನ ಯಲ್ಲಮ್ಮ ಅಜ್ಜಿನವರೆಂಬ ವೃದ್ಧ ಮಹಿಳೆ 4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಸಹಾಯಧನ ಬಂದಿಲ್ಲ ಎಂದು ಆರೋಪಿಸಿ ಔಷಧೋಪಚಾರಕ್ಕೂ ಹಣವಿಲ್ಲದ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಂದ ಭಿಕ್ಷೆ ಬೇಡಿದರು. ವಯೋಸಹಜ ಅನಾರೋಗ್ಯದಿಂದ ಜೀವನ ನಿರ್ವಹಣೆ ಕಷ್ಟಕರವಾಗಿದ್ದು ಸರ್ಕಾರದಿಂದ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಕಣ್ಣೀರಿಟ್ಟು ಮನವಿಯನ್ನ ಮಾಡಿದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ರೈತ ಮುಖಂಡ ಈರಣ್ಣ ಹಲಿಗೇರಿ ಅವರು ವೃದ್ಧೆಯ ಸಂಕಷ್ಟ ಆಲಿಸಿ ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನ ನೀಡಿದರು. ಬಳಿಕ ತಾಲೂಕು ಆಡಳಿತ ಹಾಗೂ ರಾಜ್ಯ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕೆಂದು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದರು. ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ನಡೆದ ಈ ಘಟನೆ ಸಾರ್ವಜನಿಕರ ಗಮನ ಸೆಳೆದಿದ್ದು, ಜನಪರ ಯೋಜನೆಗಳ ಹಣವನ್ನ ಫಲಾನುಭವಿಗಳಿಗೆ ಸಮಯಕ್ಕೆ ತಲುಪಿಸುವಂತೆ ಸ್ಥಳೀಯರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಸರ್ಕಾರದ ನಾವು ಪ್ರತಿ ತಿಂಗಳು ಆಗ್ತಾವ ಅಂತ ಹೇಳ್ತಾರಲ್ಲ ಬಂದ್ರಪ್ಪ ಸಿದ್ದರಾಮಯ್ಯ ಬಂದ್ರಪ್ಪ ಆಗ್ತದ ಕೊಡಾತ್ಮ ಅದ್ರಾಗ ಜೀವನ ಮಾಡ್ತಿದ್ದೆ ಸಿದ್ದರಾಮಯ್ಯ ಜೊತೆಗೆ ಇವರು ಹಾಕಿಲ್ಲ ಅವರು ಹೋಗ್ರು ಅಂತ ನಿನ್ ಲೆಕ್ಕ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಈಗ ರಾಣೆಬೆನ್ನೂರಲ್ಲಿ ನಡೆಯುವಂಥ ಘಟನೆ ದಯವಿಟ್ಟು ಹೇಳ್ತಾನೆ, ಸಿದ್ದರಾಮಯ್ಯ ಅವರ ವಚನ ಕೊಟ್ಟಂಥದ್ದು ಮುಂದುವರ್ಸ್ರಿ. ಇಂಥ ಮುದುಕರು ನಿಮ್ಮ ನೆನ್ಸಾಕೈತಾರ, ನೀವು ಸಹ ಅದರಿಂದ ಲಾಭ ತಗೊಂಡ್ರಿ, ಪಕ್ಷಕ್ಕೆ ಲಾಭ ತಗೊಂಡ್ರಿ, ಈ ವಿಷಯ ಹೇಳಿರಿ. ಹೆಣ್ಮಕ್ಳಿಗೆ ಒಂದು ಸಹಕಾರ ಕೊಟ್ಟವಿ, ಮುದುಕರು ಗುಳಿಗೆ ಅಂತ ಹೇಳಿದ್ರಿ. ಇವತ್ತು ಅದೇ ಗುಳಿಗೆ ನಿಮ್ಮ 2000 ನಂಬಿ ಗುಳಿಗೆ ಇಲ್ದಂಗಾಗಿ ರಾಣೆಬೆನ್ನೂರು ತಾಲೂಕು ಕಚೇರಿ ಹತ್ರ ಭಿಕ್ಷೆ ಬೇಡ ಅಂತ ಕೆಲಸ ಆಯ್ತು. ನೀವು ಅದನ್ನು ಮಾಡಲಿಲ್ಲ ಅಂದ್ರೆ ಅವ್ರು ಏನೋ ಒಂದು ಮಾಡ್ಕೊಂತ ಹೋಗಿದ್ರೆ ಅದನ್ನು ಆಸೆ ಹಚ್ಚಿ ಅದ್ರದ್ದು ಗುಳಿಗೆ ತಗೊಂತ ಒಂದು ಮನಸ್ಸಟ್ಟು ಮಾಡ್ಕೊಂಡು ಇವತ್ತು ರಾಣೆಬೆನ್ನೂರು ತಾಲೂಕು ಕಚೇರಿ ಹತ್ರ 2000 ಬರಲಿಲ್ಲ ಒಂದು ಭಿಕ್ಷೆ ಬಿಡಾಕತ್ತಾರ. ದಯವಿಟ್ಟು ನಿಮ್ಮ ಸರ್ಕಾರಕ್ಕೆ ಇದು ಶೋಭೆ ಅಲ್ಲ. ದಯವಿಟ್ಟು ಹೇಳ್ತಾನೆ, ನಮ್ಮ ರಾಣೆಬೆನ್ನೂರು ತಾಲೂಕು ಶಾಸಕರಿಗೆ ಹೇಳ್ತಾನೆ, ಮುಂದೆ ಯಾರು ಮುಖ್ಯ ಇದು ಇಲ್ಲಿ ಸಚಿವರಾಗಿರೋ ಅವ್ರಿಗೆ ಹೇಳ್ತಾನೆ. ದಯವಿಟ್ಟು ಹೇಳ್ತಾನೆ, ಇಂಥ ಒಂದು ಅದಕ್ಕೆ ಆಗಬಾರ್ದು, ಇಂಥ ಘಟನೆ ಆಗಬಾರ್ದು. ನೋಡ್ರಿ ಪಾಪ ವ್ಯಕ್ತಿ ಆ 2000 ಬರ್ಲಿಕ್ಕೆ ಭಿಕ್ಷೆ ಬಿಡಾಕತ್ತಂತ. ದಯವಿಟ್ಟು ಇದು ಆಗಬಾರ್ದು. ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ಮಕ್ಕಳು ಎಂತ ಭಗವಂತ ಏನ್ ಮಾಡ್ಬೇಕು.